ಇನ್ಮೇಲೆ ಈ ಥರ ಜ್ಯೂಸು, ಮಜ್ಜಿಗೆ, ಮೊಸರು, ಆಮೇಲೆ ಯಾವುದಾದ್ರೂ ಒಂದು ಅಂಬ್ಲಿ ಈ ಥರ ಮಧ್ಯಾಹ್ನ ಹೊತ್ತಿಗೆ ಸ್ವಲ್ಪ ನೀರಿನ ಅಂಶ ಇರೋಂಥದ್ದು ಬೇಕನ್ಸುತ್ತಲ್ರಿ. ಬಿಸಿಲು ಭಾಳ ಅಲ್ರಿ, ಹೀಗಾಗಿ ಆಮೇಲೆ ಈ ಹಣ್ಣನ್ನು ಜಾಸ್ತಿ ಸಿಗ್ತಾವ, ಎಲ್ಲ ವೆರೈಟಿ ಹಣ್ಣು. ಅದ್ರಾಗಂತೂ ಕಲ್ಲಂಗಡಿ, ದ್ರಾಕ್ಷಿ ಮತ್ತು ಈ ಥರ ಕರ್ಬೂಜ ಹಣ್ಣು ಸಿಗ್ತಾವಲ್ರಿ. ನಾನು ಇವತ್ತು ಮಾಡಕ್ಕೆ ಬಂದಿದ್ದು ಕರ್ಬೂಜ ಹಣ್ಣಿಂದು ಮಿಲ್ಕ್ ಶೇಕ್. ನಾನು ಒಂದು ಹಣ್ಣು ತಗೊಂಡು 3 ಜನಕ್ಕೆ ಆಗೋಷ್ಟು ಮಿಲ್ಕ್ ಶೇಕ್ ಮಾಡೋದು ಹೇಳ್ಕೊಡ್ತೀನಿ. ಈ ಥರ ಹಣ್ಣು ಕಟ್ ಮಾಡಿಕೊಂಡು ಆಮೇಲೆ ಒಳಗಿಂದೆಲ್ಲ ತಿರುಳು ಮತ್ತು ಬೀಜನೆಲ್ಲ ತಗೊಂಡು ನೀಟಾಗಿ ಸಣ್ಣ ಹೋಳು ಮಾಡಿಟ್ಕೊಂಡು ಮಿಕ್ಸರ್ಗೆ ಹಾಕ್ಕೊಳೋದು. ನೋಡಿರಿ, ಈ ಥರ ತಿರುಳನ್ನೆಲ್ಲ ತಗೋಬೇಕು. ಫ್ರೆಂಡ್ಸ್, ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರು ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಮುಂಬರುವ ಎಲ್ಲ ವಿಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ. ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಉಮಾ ಪ್ರಕಾಶ್. ನೋಡಿರಿ, ಈ ಥರ ಎಲ್ಲ ಪೀಸ್ ಮಾಡಿಟ್ಕೋಬೇಕು. ಇದ್ರಾಗ ತಿರುಳಾಗಲಿ ಅಥವಾ ಬೀಜ ಆಗಲಿ ಯಾವುದೋ ಉಳಿದಂಗೆ ಅಂದರೆ ನೀಟಾಗಿ ಕಟ್ ಮಾಡಿ ಇಟ್ಕೋಬೇಕು. ಈ ಥರ ಎಲ್ಲನ ಸಪ್ರೇಟಾಗಿ ಮಾಡ್ಕೋಬೇಕು. ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ. ಆಮೇಲೆ ಹಣ್ಣು ಭಾಳ ಸ್ವೀಟ್ ಇರೋದ್ರಿಂದ ನಾನು ಚೂರು ಬೆಲ್ಲ ಹಾಕ್ಕೊಂಡೆ. ನೀವು ಬೇಕಂದರೆ ಬೆಲ್ಲ ಸ್ಕಿಪ್ ಮಾಡಿಕೊಂಡು ಸಕ್ಕರೆನೂ ಹಾಕ್ಕೋಬೋದು. ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನು ಬೆಲ್ಲ ಹಾಕ್ಕೊಂಡೆ. ಅದು ಸ್ವಲ್ಪ ಹಾಕ್ಕೊಂಡೆ, ಹಣ್ಣು ಭಾಳ ಸ್ವೀಟ್ ಇತ್ತು. ಮತ್ತು 1-2 ಏಲಕ್ಕಿನ ಒಡೆದು ಹಾಕ್ಕೊಂಡೆ. ಏಲಕ್ಕಿ ಹಾಕೋದ್ರಿಂದ ಪರಿಮಳ, ಘಮ ಜಾಸ್ತಿ. ಆಮೇಲೆ ಒಂದು ಚಿಟಿಕೆ, ಒಂದು ಪಿಂಚಿನಷ್ಟು ಉಪ್ಪು ಹಾಕ್ಕೊಂಡೆ. ಈಗ 1 ಗ್ಲಾಸ್ನಷ್ಟು ಹಾಲು ಹಾಕ್ಕೊಂಡು ಮಿಕ್ಸರ್ನಾಗ ರುಬ್ಕೊಂಡೆ. ಒಂದು ಸಲ ರುಬ್ಕೊಂಡು ಸ್ವಲ್ಪ ಮೇಲಿದೆಲ್ಲ ತಗೋಬೇಕು ಸೋಸ್ಕೊಂಡು. ಆಮೇಲೆ ಮತ್ತೊಂದು ಸಲ ಹಾಕ್ಕೋಬೇಕು, ಯಾಕಂದ್ರೆ ಸ್ವಲ್ಪ ಪೀಸ್ ಉಳಿದಿರ್ತೈತಿ. ಹಾಗಾಗಿ ಮತ್ತೊಂದು ಸಲ ಹಾಕ್ಕೊಂಡು ಅದನ್ನ ಸೋಸೋದು ಅವಶ್ಯ ಇಲ್ಲ, ಹಾಗೆ ನಾನು ಹಾಕ್ಕೊಂಡೆ. ಒಂದೇ ಸಲ ಅಷ್ಟೇ ನಾನು ಸ್ವಲ್ಪ ಮೇಲಿದ್ದು ತಿರುಳ ಸೋಸ್ಕೊಂಡು ಇಟ್ಕೊಂಡಿದ್ದೆ. ಈಗ 1 ಗ್ಲಾಸ್ಗೆ ಸಣ್ಣ ಪೀಸ್ ಕಟ್ ಮಾಡಿ ಹಾಕ್ಕೊಂಡು, ಅಂದರೆ ಬಾಯಿಗೆ ಸಿಗುತ್ತಲ್ಲ ಕುಡಿಯುವಾಗ ಭಾಳ ಟೇಸ್ಟ್ ಅನಿಸುತ್ತೆ. ಈಗ ರೆಡಿ ಮಾಡಿದಂಥ ಕರ್ಬೂಜ ಹಣ್ಣಿಂದ ಮಿಲ್ಕ್ ಶೇಕ್ನ ಸರ್ವಿಂಗ್ ಗ್ಲಾಸ್ಗೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೀವು ಬೇಕಂದ್ರೆ ಐಸ್ ಕ್ಯೂಬ್ ಹಾಕ್ಕೊಂಡು ಕುಡಿಬೋದು. ನಾನು ಕಾಯಿಸಿ ಆರಿಸಿದಂಥ ಹಾಲನ್ನು ಒಂದು 10 ನಿಮಿಷ ಫ್ರಿಜ್ಜಲ್ಲಿಟ್ಟು ಕೋಲ್ಡ್ ಮಾಡಿ ಹಾಕಿದ್ದೀನಿ. ನೀವು ಜಾಸ್ತಿ ಕೋಲ್ಡ್ ಬೇಕಂತಂದ್ರೆ ಐಸ್ ಕ್ಯೂಬ್ ಹಾಕ್ಕೊಂಡು ಕುಡಿಬೋದು. ಇದು ನನಗಿಷ್ಟ ಸೇರುತ್ತೆ, ಹೀಗಾಗಿ ಹೀಗೆ ಮಾಡಿಕೊಂಡೆ. ಭಾಳ ಟೇಸ್ಟ್ ಆಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿರಿ, ಮತ್ತು ಹೆಂಗಾತಂತ ಮತ್ತೊಮ್ಮೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಫ್ರೆಂಡ್ಸ್, ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನನ್ನ ಚಾನಲ್ಗೆ ಹೊಸಬ್ರು ಯಾರು ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಮುಂಬರೋ ಎಲ್ಲ ವಿಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ. ನೀವು ಒಂದು ಲೈಕ್ ಕಮೆಂಟ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚು ವಿಡಿಯೋಸ್ ಹಾಕಬೇಕಂತ ಉತ್ತೇಜನ ಸಿಗುತ್ತೆ. ದಯವಿಟ್ಟು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ವೀಕ್ಷಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.